Powered by Fruity. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಹಿತವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಅಮ್ಮ ಅಂತ ಕೂಗಿದ್ರೆ ಸಾಕ್ರಿ, ಅದೇನೋ ಹೊಸದನ್ನು ಕೇಳ್ತಾ ಇರುತ್ತೆ. ನಮ್ಮನ್ನ ತನ್ನ ಹೊಟ್ಟೆ ಒಳಗೆ 9 ತಿಂಗಳು ಇಟ್ಕೊಂಡ್ರು ಕೂಡ ತನ್ನ ಇಡೀ ಜಗತ್ತನ್ನ ತಾನಾಡುವ ಮಾತುಗಳಿಂದ ತಾನು ಮನಸ್ಸಿನಲ್ಲಿ ನನ್ನ ಮಗುವಿಗೆ ಎಲ್ಲದೂ ಒಳ್ಳೇದಾಗಬೇಕು, ಅವನೊಬ್ಬ ದೊಡ್ಡ ಮನುಷ್ಯನಾಗಿ ಹುಟ್ಟಬೇಕು ಅನ್ನುವಂತ ಎಲ್ಲಾ ಭಾವಗಳನ್ನ ಒಳಗೆ ಹೊತ್ತು ಆಮೇಲೆ ನಮ್ಮನ್ನ ಹೊರಗೆ ಹೆರತಾಳೆ ಒಬ್ಬ ಒಳ್ಳೆ ಮನುಷ್ಯನಾಗ್ಲಿ ಅಂತ. ಆದ್ರಿಂದ ನಮಗೆ ತಾಯಿಯೇ ದೇವರಲ್ವೇ, ತಾಯಿಯೇ ಮೊದಲ ಗುರು ಅಲ್ವೇ. ಇವತ್ತಿನ ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ ಪವರ್ಡ್ ಬೈ ಫ್ರೂಟಿ. ಈ ಕಾರ್ಯಕ್ರಮ ಇಡೀ ಜಗತ್ತಿನ ಅಮ್ಮಂದರಿಗಾಗಿ. ಈಗ ಬರ್ತಾ ಇದ್ದಾರೆ ಕನ್ನಡ ಚಲನಚಿತ್ರರಂಗದಲ್ಲಿ ಬಾಲನಟನಾಗಿದ್ದು ತುಂಬಾ ಒಳ್ಳೆ ಆಂಕರ್ ಆದವನು ವಿನಾಯಕ್ ಜೋಶಿ ಹಾಗೂ ಅವರ ತಾಯಿ ಅನ್ನಪೂರ್ಣ. ಲೆಟ್ಸ್ ವೆಲ್ಕಮ್ ಟು ಅವರ್ ಶೋ. 100 ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಅಮ್ಮ ಐ ಲವ್ ಯು. ಸೂಪರ್. ಹೌದು ವಿನಾಯಕ್, ಎಸ್. ಅಮ್ಮನಿಗೆ ಇವತ್ತು ಮದರ್ಸ್ ಡೇಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀಯ? ಏನ್ ಹೇಳಿ, ನಾನು ಒಂದ್ ಪದ ಸಾಲದು, ಒಂದ್ ಲೈನ್ ಸಾಲದು ಹೇಳೋದಿಕ್ಕೆ. ನಾನು ಎಷ್ಟೇ ಕೆಟ್ಟವನಾದ್ರು ಎಷ್ಟೇ ಒಳ್ಳೆಯವನಾದ್ರು ಅವ್ರಿಗೆ ನನ್ನ ಮಗನೇ. ಅವ್ರಿಗೆ ಎಷ್ಟೇ ವಯಸ್ಸಾದ್ರು, ಅವ್ರು ಎಷ್ಟೇ ಕುಲ್ಲು ಬೆಳಗಾರು ಅವ್ರು ನನ್ನ ತಾಯಿನೇ. ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಅಮ್ಮ, ಆಲ್ ಐ ಕ್ಯಾನ್ ಸೇ ಇಸ್ ಥ್ಯಾಂಕ್ ಯು ಸೋ ಮಚ್. ಅಮ್ಮ, ನಿಮ್ಮ ಮಗನಿಗೆ ಏನು ಹೇಳ್ತೀರಿ? ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರ್ಲಿ, ಆರೋಗ್ಯವಾಗಿರ್ಲಿ. ನಿಮ್ಮ ಅಮ್ಮನ ಆಶೀರ್ವಾದ ನಿನಗೆ ಇದ್ದೇ ಇದೆ. ನೀನು ತುಂಬಾ ಎತ್ತರಕ್ಕೆ ಬೆಳಿತೀಯ ಅನ್ನುವಂಥದ್ದನ್ನ ನಾನು ಈ ಅಮ್ಮನ ಹಬ್ಬದ ದಿನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಬನ್ನಿ. ಈಗ ಇನ್ನೊಬ್ರು ಬರ್ತಿದ್ದಾರೆ ಅತಿಥಿ. ಅವರು ಬೇರೆ ಯಾರು ಅಲ್ಲ, ಕಿರುತೆರೆಯಲ್ಲಿ ಒಳ್ಳೆಯ ನಿರೂಪಕಿ ಹಾಗೂ ನಟಿ ಕಾವ್ಯ ಶಾಸ್ತ್ರಿ ಹಾಗೂ ಅವರ ತಾಯಿ ಆಶಾ ಶಾಸ್ತ್ರಿ. ಲೆಟ್ಸ್ ವೆಲ್ಕಮ್ ಟು ದ ಶೋ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ. ಕಾವ್ಯ, ನಿನಗೆ ಅಮ್ಮ ಅಂದ ತಕ್ಷಣನೇ ಏನ್ ಅನ್ಸುತ್ತೆ? ಅಮ್ಮ ಅಂದಿದ್ ಕೂಡಲೇ ನನಗೆ ನೆನಪಾಗೋದು ತ್ಯಾಗ ಅಂತ. ಒಂದು ಸಣ್ಣ ಊಟದ ವಿಷಯಕ್ಕೆ ಆಗಿರ್ಬೋದು, ಮಕ್ಕಳಿಗೆ ಯಾವ್ದಿಷ್ಟ ಅನ್ನೋದನ್ನ ಎತ್ತಿಟ್ಬಿಟ್ಟು ತನಗಿಲ್ದೇ ಹೋದ್ರೂ ಕೂಡ ಅಯ್ಯೋ ನನಗೆ ಅದು ಇಷ್ಟ ಇಲ್ಲ ಅಂತ ಹೇಳುವಂಥದ್ದು ತಾಯಿಯ ಒಂದು ಮನೋಭಾವ. ಸೊ ನನ್ನ ತಾಯಿ ಬದುಕಲ್ಲಿ ಎಷ್ಟೋ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನನಗೋಸ್ಕರ ಬದುಕಿದ್ದಾರೆ. ಅದ್ರ ಜೊತೆಗೆ ನನ್ನ ಜೊತೆಗಿದ್ದು ಮಾರಲ್ ಸಪೋರ್ಟ್ ಕೊಟ್ಟಿದ್ದು ನನ್ನ ತಾಯಿ. ಹೀಗಾಗಿ ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ನಾನು ನೆನ್ಸ್ಕೊತೀನಿ. ಓಕೆ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಓಕೆ, ನಾವು ಮೊದಲನೇದಾಗಿ ನಮ್ಮ ರೌಂಡ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಮೊದಲನೇ ರೌಂಡ್ ಗಾನ ಬಜಾನ. Your good name? Oksana. Oksana. Okay. ನೀವು ಫ್ರಮ್? From Russia. ಏನು? ಮಹಾರಾಷ್ಟ್ರ? Russia. ರಷ್ಯಾ. ಓಕೆ, ರಷ್ಯಾ. ಅನ್ಪೂರ್ಣಮ್ಮ ಹೇಗೆ, ಓಕೆನಾ? ಅಮ್ಮ ಓಕೆ ಅಂತಿದಾರಲ್ಲ. ಜಾತಕ ಕೊಡಲ್ಲ ಬಿಡ್ರಿ ನಮ್ದಲ್ಲ. ಓಕೆ, ಏನಮ್ಮ ಕಾವ್ಯ, ಓಕೆನಾ? ಈಗ ವಿನಾಯಕ್ ಜೋಶಿ ಬಗ್ಗೆ ನಂಗೆ ಎದ್ವಾ ಕಾಳಜಿ ಇಲ್ಲದೆ ಹೋದ್ರು ಅವ್ರ ಅಮ್ಮನ ಬಗ್ಗೆ ನಂಗೆ ಕಾಳಜಿ ಇದೆ. ಅವ್ರ ಕೈಯಲ್ಲಿ ಒಂದ್ಸರಿ ಕೊತ್ತಂಬರಿ ಸೊಪ್ಪು ಅಂತ ಹೇಳಿಸ್ಬಿಡಿ, ಅವಾಗ ಓಕೆನಾ ಇಲ್ವಾ ಡಿಸೈಡ್ ಮಾಡ್ತೀವಿ. ಹೌದಾ? ಹೇಳ್ಸೋಣ ಹಾಗಿದ್ರೆ. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಸೊಪ್ಪು. ಕನ್ನಡದ ಹೆಣ್ಮಕ್ಳಿಗಿಂತ ತುಂಬಾ ಚೆನ್ನಾಗಿ ಹೇಳ್ಬಿಟ್ರು ಅಲ್ವಾ? ಇನ್ನೊಂದು ಹೇಳಿಸ್ತೀನಿ. ಆನೆ ಬಂತೊಂದಾನೆ. ಆನೆ ಬಂತೊಂದಾನೆ. ನಾಟ್ ಬ್ಯಾಡ್. ಯಾವೂರಾನೆ. ಯಾವೂರಾನೆ. ಸಿದ್ದಾಪುರದಾನೆ. ಸಿದ್ದಾಪುರದಾನೆ. ಇಲ್ಲಿಗೆ ಯಾಕೆ ಬಂತು? ಇಲ್ಲಿಗಾತೆ ಬಂತು.
ನೋಡಿದ್ರಾ? ಕನ್ನಡ ಕಲ್ತು ಮಾತಾಡಿದವ್ರನ್ನೆಲ್ಲ ಮದುವೆ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಈ ಕನ್ನಡ ನಾಡದಲ್ಲಿ ಹುಟ್ಟಿದ ಅದು ಒಂದ್ ರೀತಿನೇ ಬೇರೆ ಇರುತ್ತೆ. ಮಾಡ್ಕೊಳ್ಳೋ ಹುಡುಗರು ಹಂಗೆ ಇರ್ತಾರೆ, ಹುಡುಗಿಯರು ಹಂಗೆ ಇರ್ತಾರೆ. ಓಕೆ ಓಕೆ, ಈ ಮಜಾ ಇನ್ನೂ ತಗೊಳ್ತಾನೆ ಇರೋಣ. ಈಗ ವಿದ್ವಾಂಸರೇ, ವಿದೇಶಿ ಮಹಿಳೆಯ ಕರ್ಣಗಳಿಗೆ ಕೇಳಿಸಿ ಕನ್ನಡದ ಕಂಪಿನ ಹಾಡನ್ನ. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯವು ಅಮ್ಮನ ಹಾಡಿಗೆ ಹಂಗೆ ಡ್ಯಾನ್ಸ್ ಮಾಡ್ತಾರೆ. ಓಕೆ, ರೆಡಿನಾ? ಬಜರ್ ಮೇಲೆ ಕೈ ಇರ್ಲಿ, ಸಿಂಗ್. La 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 la. Na 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 na. Na 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 na. ನೆನೆ 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 ನಾನ ನೆನೆ 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 ನಾನ ನಾನಾ. ಓಕೆ, one more line. ನಲಿ ನಲಿ ನಲಿನ ವೇಳೆ. ಯಾವುದು? ನಲಿ ನಲಿ ನಲಿಯುವ ವೇಳೆ ಇದು ಅಲಿಯದೆ ಉಳಿಯಲಿ ನಾಳೆ. ಅಯ್ಯೋ, ನೀವು ಅಮ್ಮ ತಪ್ಪಾಗಿಳಿಲ್ಲ, ಕರೆಕ್ಟ್ ಆಗಿ ಹೇಳಿ. ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿನಿನ ಬಲಿ ಬರೆಯುವೆ ಓಲೆ ನಿನನೆನೆದು ಕಾಯುವೆನು ನೀ ಬರುವ ದಾರಿಯ ನಗು ನಗುತ್ತಾ ಹರಸುವೆನು ಸಿರಿಸುತ್ತ ಆಶಯ. ಸೂಪರ್ ಸೂಪರ್, ನೀವು ಗೆದ್ದಿದ್ದೀರಾ 2,500 ರೂಪಾಯಿಗಳು. ಈಗ ಅಮ್ಮ ನೋಡಿ, ನಿಮ್ಮ ಸೊಸೆಗೆ ಆಗುವವರಿಗೆ ಅಲ್ಲ, ಸುಮ್ಮನೆ ಏನಾದ್ರು ಒಂದು ಹೇಳ್ತೀರಾ ಅವರಿಗೆ? ಇನ್ನೂ ಅಕ್ಸೆಪ್ಟೆನ್ಸ್ ಇಲ್ಲ, ಸುಮ್ಮನೆರಪ್ಪ. ಹೌದಾ? ಓಕೆ ಓಕೆ, ವಿದ್ವಾಂಸರು ಈಗ ಇನ್ನೂ ಒಂದು ಹಾಡನ್ನು ಕೇಳಿಸ್ತಾರೆ, ಇವರು ಹಾಡ್ತಾರೆ. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಗ ಆಡಲೆಂದು ಬಂದೆ ನಾನು ಸಣ್ಣ ಓ ಜನದಲ್ಲಿ ಮೀನಾಗಿದ್ಲೇನ? ಬಣ್ಣದ ಬಣ್ಣದ ಚಿಟ್ಟೆಯಲ್ಲೂ ನೀನೇ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ದಾವೆ ನೋಡಿ ನಿಮ್ ಸೊಸೆ. ರೆಡಿ? ನಿನ್ನ ಕಣ್ಣ ಮೋನೆ ನಿನ್ನ ಕಂದು. ಸರಿ, once again. ಪ್ಲೀಸ್. ನಿನ್ನ ಕಣ್ಣ ಮೋನಿ ನಿನ್ನ ಕಂದು ನನ್ನ ನನ್ನ ನಾನ ನಿನ್ನ ಕಂದು. ನಿನ್ನ ಕಣ್ಣ ಅಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು, ಲಿರಿಕ್ಸ್ ಹೇಳ್ಬೇಕು. ಹೇಳಮ್ಮ. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಮ್ಮ. ಸೂಪರ್ ಸೂಪರ್ ಅಮ್ಮ, ತುಂಬಾ ಚೆನ್ನಾಗಿ ಮಾಡಿದ್ರೆ. ಥ್ಯಾಂಕ್ ಯು. ನಿಜವಲ್ಲ, ಅದು ಎಷ್ಟು ಚೆನ್ನಾಗಿ ಚಿಟ್ಟೆಗಳನ್ನ ಹಿಡಿತಾ ಇದ್ರು ಅಂದ್ರೆ, ಹೂಗಳನ್ನೆಲ್ಲ ಹಾಗಾಗಿ ವಿನಾಯಕನಿಗೆ ಹಾಕ್ತಾ ಇದ್ರು. ಹೌದು, ನಿಮಗೆ ಯಾಕೆ ಗೊತ್ತಾಯ್ತಮ್ಮ ಈ ಹಾಡು? ಅವನೇನೋ ನನ್ನ ಅಂದ್ಬಿಟ್ಟ. ನಮ್ ಕಾಲದ ಹಾಡಿದು ಕಪ್ಪು ಬಿಳುಪು ಕಲ್ಪನಾ ಮಾಡಿರೋದು. ಅದಕ್ಕೆ ಕಲ್ಪನೆ ನೆನೆಸ್ಕೊಂಡು ಕಲ್ಪನಾ ಆಡ್ದು. ನಿನ್ನ ತೋಳಿನಲ್ಲಿ ಕುಂದ ನಾನು. ಅದು ಅಮ್ಮ ಕೇಳಿದ್ಕೊಳ್ಳೆ ಮೈಯಲ್ಲ ನಮ್ ತಾಯಿ ನೆನಪು ನಮ್ಗೆ ವಾವ್ ಆಗತ್ತೆ. ಅಮ್ಮ, ನಿಮ್ಮ ತಾಯಿ ಬಗ್ಗೆ ಒಂದೆರಡು ಮಾತು ಹೇಳಿ. ಎಲ್ಲ ತಾಯಂದ್ರೂ ನೋಡಿದ್ದೀನಿ, ಮಕ್ಕಳನ್ನ ಪ್ರೀತಿ ಎಲ್ಲ ಮಾಡ್ತಾರೆ. ಆದ್ರೆ ನನ್ನ ತಾಯಿ ದೇವತೆ, ಏನು ಹೇಳ್ಕೊಳ್ಳಲ್ಲ. ಓಕೆ. ಹೇಳಿ ಅಮ್ಮ. ಏನ್ ಹೇಳಿ ಅವಳನ್ನು ಹೇಳಕ್ಕೆ ಆಗಲ್ಲ. ತುಂಬಾ ಮುಗ್ದೆ. ಏನೋ ಹೊಡೆದಿದ್ದು ಬಡ್ದಿದ್ದು ಏನೂ ಗೊತ್ತಿಲ್ಲ. ಅವಳು ಸೆರಗಿಡ್ಕೊಂಡು ಅಂದ್ರೆ ಒಂದು 5 ಪೈಸಾ ಶುಂಠಿ ಪೇಪರ್ಮೆಂಟ್ ಕೊಡಿಸು, ಈ ಥರ ನಿಂಬೆ ಹುಳಿ ಕೊಡಿಸು, ಅಷ್ಟೇ ಆಗಿನ ಕಾಲದಲ್ಲಿ ನಮಗೆಲ್ಲ ಇದ್ದಿದ್ದು. ಅವಳೇನಾದ್ರು ಕಾಫಿ ಪುಡಿ ಎಣ್ಣೆ ತರಕ್ಕೆ ಹೋಗ್ತೀನಿ ಅಂದರೆ ಹಳ್ಳೀಲಿ ಅವಳು ಸರಿ ಹಿಡ್ಕೊಂಡೇ ಹೋಗೋದು. ನಾವು ಯಾವತ್ತೂ ಮಕ್ಕಳನ್ನ ಬೈದಿದ್ದು ಅಂದಿದ್ದು, ಇಲ್ಲ ಹೋಗು ಅಂದಿದ್ದು ಇಲ್ವೇ ಇಲ್ಲ. ಏನಂದರೆ ಇನ್ನೊಬ್ಬರು ಮಾಡಲಿ ಅಂತ ಅವಳಿಗಿಲ್ಲ. ಬಂದಿದ್ದಾಳೆ ಮಗಳು, ಅಳಿಯ ಶುಗರ್ ಅಲ್ವಾ, ಒಂದು ಚೌಚೌ ತೊಗೊಂಡೋಗಿ ಎಲ್ಲೋ ಹೋಗ್ಬಿಟ್ಟು ಒಂದು ಅರ್ಧ ಕೆಜಿ ಚೌಚೌವು, ಒಂದು 10 ಜಾಮೂನು ಇವೆಲ್ಲ ತಂದಿದ್ದು ಕೊಟ್ಟಿದ್ದು ನೆನಪು. ನೆನಪು ಮಾಡ್ಕೊಂಡಾಗ ಎದುರಿಗೆ ಬಂದು ನಿಂತ್ಕೋತಾಳೆ ಅಷ್ಟೇ.
ಅವಳೇ ದೇವತೆ, ಅವಳೇ. ನೋಡಿ, ಅಮ್ಮನ ಶಕ್ತಿನೇ ಅಂತದ್ರಿ. ಅಮ್ಮನ್ ನೆನೆಸ್ಕೊಂಡ ತಕ್ಷಣ ನಿಮ್ಗೆ ಎಷ್ಟೇ ವಯಸ್ಸಾಗಿದ್ರು ನೀವು ಮಗುವಾಗ್ಬಿಡ್ತಿರಲ್ಲ, ಅದ್ರಗಿಂತ ದೊಡ್ಡದೇನೂ ಇಲ್ಲ ಅಲ್ವಾ? ಅದಕ್ಕೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ನಮ್ಮನ್ನೆಲ್ಲರನ್ನೂ ಕಾಯ್ತಿರೋದು ಆ ತಾಯಿಯ ಬೆಳಕೆ. ಓಕೆ ಓಕೆ, ನಾವು ಮುಂದಿನ ಹಾಡಿಗೆ ಹೋಗೋಣ. ಈಗ ನಮ್ಮ ಈ ಬಾಲೆಗೆ ಹಾಡು ಕೇಳಿಸಿ ವಿದ್ವಾಂಸರೇ. ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆತೆವು ಎಂದು ಕಾಣದ ಸುಖವ. ಓಕೆ, ಅಮ್ಮ ಬಾರಿಗೆ ಅಮ್ಮ ಎಂದರೆ ಏನೋ ಹರ್ಷವು. ಯಾರು ಓದ್ತಿದ್ದು? ಒಂದ್ ನಿಮಿಷ. ನಾನು ಯಾಕೆಂದ್ರೆ ಇವಳು ಹೇಗೆ ಹಾಡ್ತಾಳೆ ಅಂತ ನೋಡುವ ಭರದಲ್ಲಿ ಮರ್ತಿದ್ದೆ. ವಿದ್ವಾಂಸರೇ, ಯಾರು ಫಸ್ಟ್ ಬಜರ್ ಓದ್ತಿದ್ದು? ಅಮ್ಮ ಬಾರಿಗೆ ವಿನಾಯಕ್ ಜೋಶಿ. ಓಕೆ, ಯಾವ ಹಾಡು? ಅಮ್ಮ ಎಂದರೆ ಏನೋ ತೊಂದರೆ, ಪಾಲಿಗೆ ಅವಳೇ ದೈವವು. ಎಸ್, ಇದು ಸರಿಯಾದ ಉತ್ತರ. ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆತೆವು ಎಂದು ಕಾಣದ ಸುಖವ ಕಂಡೆವು. ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವು. ಸೂಪರ್. ಆಮೇಲೆ ನಿಮ್ಮ ಅತ್ತೆಯವರು ಇಲ್ಲೇ ಇದ್ದಾರೆ. ಏಯ್, ಮತ್ತೆ ನಾನ್ ಕತ್ತೆ, ನನ್ ಮದುವೆ ಆಗಲ್ಲ. ಓಕೆ, ಈಗ ನಾವು ನೆಕ್ಸ್ಟ್ ಸಾಂಗ್ ಹೋಗೋಣ. ಇದು ಕೊನೆಯ ಸಾಂಗ್. ಕಾವ್ಯ, ನನಗನ್ಸುತ್ತೆ ಈ ಸರಿ ನೀನು ಹಾಡ್ಲೇಬೇಕು, ಸಮ ಆಗ್ಲೇಬೇಕು ಅಂತ ಇವಳು ಹೇಳ್ತಾ ಇದ್ದಾಳೆ. ಅಕ್ಕ ಚೆನ್ನಾಗ್ ಆಡಕ್ಕ. ರೆಡಿ? ರೆಡಿ. ವಿದ್ವಾಂಸರೇ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆ ಏನು, ಮನದಾಸೆ ಏನು, ಬಾ ಹೇಳು ಕಿವಿಯಲ್ಲಿ. ಏನೇ ಕೇಳು ಕೊಡುವೆ ನಿನಗೆ. ಓಕೆ ರೆಡಿ? ನಾ ಬಜರ್ ಮೇಲೆ ಕೈ ಇರ್ಲಿ. ರೆಡಿ, ಸ್ಟಾರ್ಟ್. ಏನಕ್ಕೆ ಏನಕ್ಕೆಲ್ಲ ಯಾವುದು? ಕಣ್ಣಿಗೆ ಕಾಣೋ ದೇವರು ಎಂದರೆ ಅಮ್ಮನು ತಾನೇ. ಅಮ್ಮ ಅಮ್ಮ ನೀನು ಹೇಳಿದ ಹಾಡು ಎಂದು ತಪ್ಪು ಏನೇ? ಓಕೆ, ಈಗ ಆಕ್ಚುಲಿ ನೀವು ಅವಕಾಶವನ್ನು ತಪ್ಪಿಸ್ಕೊಂಡ್ರಿ. ಓಕೆ, ಇದು ಇವರಿಗೆ ಪಾಸ್ ಆಗುತ್ತೆ. ಹಾಡ್ಬೋದಾ ಒಂದ್ಸರಿ? ಈಗ ಇನ್ನೊಂದ್ಸರಿ ಹಾಡ್ತಾರೆ. ಏನಕ್ಕೆಲ್ಲೋ ಇಲಗೆಲ್ಲ, ಏನಕ್ಕೆಲ್ಲೋ ಇಲಗೆಲ್ಲ, ಲಾ 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 ಲಾ. ಏನು ಕೇಳು ಕೊಡುವೆ ಈಗ. ಹೌದು, ಹಾ, ಎಸ್. ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ಮನದಾಸೆ ಏನು. ಇದು ಆಕ್ಚುಲಿ ಇವ್ರು ಹೇಳಿದ್ದು ಅಷ್ಟೇ. ತಪ್ಪಾ? ಇದು ಸರಿಯಾದ ಉತ್ತರ. ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೇನು, ಮನದಾಸೇನು, ಬಾ ಹೇಳು ಕಿವಿಯಲ್ಲಿ. ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ಓಕೆ, ಈಗ ನೀವು 5,000 ರೂಪಾಯಿ ಗೆದ್ದಿದ್ದೀರಾ. ವಿನಾಯಕ್ ಜೋಶಿ ಮತ್ತು ತಾಯಿಯವರು ಹಾಗೂ ಕಾವ್ಯ ಶಾಸ್ತ್ರಿ ಅವರ ತಾಯಿಯವರು 5,000 ರೂಪಾಯಿ ಗೆದ್ದರೆ, ಇಬ್ರು ಸಮವಾಗಿದ್ದೀರಿ. ಓಕೆ, ಈಗ ನಾನು ಈ ವಿದೇಶಿ ಮಹಿಳೆಯನ್ನ ಬೀಳ್ಕೊಡ್ತಾ ಇದ್ದೇನೆ. ನಿಮ್ಮ ತಾಯಿಗೆ ನಮ್ಮ ಧನ್ಯವಾದಗಳನ್ನ ತಿಳಿಸಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪರೀಕ್ಷೆ ಇದೆ, ಬನ್ನಿ. ವಿನಾಯಕ ಬಾಪ ಇಲ್ಲಿ. ಅಯ್ಯೋ, ಅಮ್ಮ ಹೆಂಗಿದೆ ಅಮ್ಮ? ಹೈಟು ವೈಟು ಜೋಡಿ? ಅಲ್ಲ, ಅವ್ರು ಒಪ್ಕೊಂಡಿದ್ರೆ ಓಕೆ. ಆದ್ರೆ ಹಳೆ ಕಾಲದ ಥರ ಅಲ್ಲ. ಇವಾಗ ನಾವೆಲ್ಲ ನೋಡ್ಬಿಟ್ಟು ಕೇಸರಿ ಬಾತ್ ಕಾಫಿ ಅದು ಇದನ್ನ ಮಾಡೋರು. ಒಪ್ಕೊಂಡಿದ್ದೀನಪ್ಪ, ನೀವು ಮಾಡ್ಕೊ ಅಂದ್ರೆ ಏನ್ ನನ್ನ ರಷ್ಯಾಗ್ ಮಾರ್ಬೇಕು ಅಂತಿದ್ದೀರಾ ನೀವಿಬ್ರು ಸೇರ್ಕೊಂಡು? ಬೇಡಪ್ಪ, ಕರ್ನಾಟಕದಲ್ಲಿ ಕನ್ನಡದಲ್ಲೇ ಇರು. ಸಿರಿವಂತನಾದರೂ ಕನ್ನಡದ ನಾಡಲ್ಲೇ ಮೆರವೆ. ಓಕೆ,
ಈ ಚಿತ್ರಗೀತೆಗೆ ಹೋಗೋಕ್ಕಿಂತ ಮುಂಚೆ ನಾನು ಕೆಲವು ಅನುಭವಗಳನ್ನ ಕೇಳಬೇಕು. ಒಂದು ಸಾರಿ ನಿಮ್ಮ ತಾಯಿನ ನೀನು ಮುದ್ದು ಮಾಡಬೇಕು, ನೀನು ನಿಮ್ಮ ತಾಯಿ ಆಗ್ಬೇಕು. ಓಕೆನಾ? ಬನ್ನಿ ಅಮ್ಮ. ಪುಟ ಎದ್ದೇಳಮ್ಮ. 2 ನಿಮಿಷ ಅಮ್ಮ. 7 ಕಾಲ ಆಯ್ತು, ಎದ್ದೇಳಮ್ಮ. 1 ನಿಮಿಷ ಅಮ್ಮ. ಮತ್ತೆ 20 ನಿಮಿಷ ಇಟ್ಕೊಂಡ್ಬರ್ತಾನೆ. ಪುಟ ಎದ್ದೇಳಮ್ಮ. ಇರಮ್ಮ ಎದ್ದೆ. 8 ಗಂಟೆ ಆಗೋಯ್ತು, ಎದ್ದೇಳಮ್ಮ. ಎದ್ದೆಮ್ಮ. ಅವಾಗ ಇನ್ನೂ ಮಲ್ಗಿರ್ತೀನಿ ನಾನು. ಮತ್ ಬರ್ತಾರೆ. ನನಗೆ ಗೊತ್ತಿಲ್ಲಮ್ಮ, ಲೇಟ್ ಆದ್ರೆ ಎದ್ದೇಳ್ತೀಯ ಇಲ್ವಾ ಈಗ ಅಂತಾನೆ. ಎದ್ದೇಳ್ತೀನಿ. ಎದ್ದೇಳಾದ್ಮೇಲೆ ತಿನ್ಸ್ಲಾ ಅಮ್ಮ, ನಿಂಗೆ ರೆಡಿ ಆಗ್ತಾ ಇರ್ತೀಯ? ತಿನ್ಸಮ್ಮ. ಬಾಯಿ ಸರಿಯಾಗಿ ಅದೇನದು? ನಂಗೆ ಸಾಕು, ನಂಗೆ ಬೇಡ. ಹೊಟ್ಟೆ ತುಂಬ್ತು, ಬೇಡ ನಂಗೆ. ಇನ್ನೊಂದು ಬೇಡಮ್ಮ, ಲೇಟ್ ಆಯ್ತು ನಂಗೆ. ಇನ್ನು 11 ಗಂಟೆ ಅಷ್ಟೊತ್ತು ಹಶು ಅಂತ ಎಷ್ಟೋಗೋ ಇನ್ನೊಂದು ತುತ್ತಿ ಬೇಡ, ನಂಗೆ ಸಾಕು. ನಾನು ಸೋಯಾ ಮಿಲ್ಕ್ ಕೊಟ್ಬಿಡಮ್ಮ. ಓಕೆ, ನಿಜವಾಲು ಸೂಪರ್ ಆಗಿತ್ತು ಈ ಎಕ್ಸ್ಪೀರಿಯನ್ಸ್ಗಳು. ವಿನಾಯಕ, ಈಗ ನಿಮ್ಮ ತಾಯಿ ವಿನಾಯಕ, ನೀನು ನಿಮ್ಮ ತಾಯಿಯಪ್ಪ. ಅಮ್ಮ, ನೀವು ವಿನಾಯಕ್ ಜೋಶಿ ನೋಡಿ, ಈಗ ನಿಮ್ಗೆ ಒಳ್ಳೆ ಅವಕಾಶ. ಈಗ ಇದು ಯಾವಾಗ್ಲೂ ಮಾಡ್ತಾ ಇದ್ದೀನಿ ನಾನು ಕಾನ್ಸ್ಟೆಂಟ್ ಆಗಿ. ನಾನು ನನ್ನ ಮೊಬೈಲಲ್ಲಿ ಏನೋ ಕುಡ್ತಾ ಇದ್ದೀನಿ, ನಮ್ಮಮ್ಮ ಬರ್ತಾರೆ, ವಿನಾಯಕ ಕಾಫಿ ಕೊಡ್ಲಾ? ಏನಮ್ಮ ಕಾಫಿ ಅಂತೀಯ? ಟೀ ಅಲ್ಲೂನಮ್ಮ? ಟೀ ಹೇಳಿದೀನಿ ನಡುವೆ ಕಾಫಿನೇ ಕೇಳ್ತೀಯ? ಮರ್ತ್ಬಿಟ್ಯಾ? ದೊಡ್ಡ ಗ್ಲಾಸಲ್ಲೇ ಕೊಡು, ಯಾಕಂದ್ರೆ ಕುಡಿದ್ರೆ 180 ml 200 ml ಕುಡಿಬೇಕು. ಅದು ಹೊಟ್ಟೆ ತುಂಬಬೇಕಣ, ಹಂಗೆ ಕೊಡು ಅಂತ ನಾನು ಹೇಳ್ತಾನೆ ಇರ್ತೀನಿ ಅವನಿಗೆ. ಚಪ್ಪಾಳೆ. ಓಕೆ, ಈಗ ನಾವು ಮೊದಲನೇ ರೌಂಡ್ ಗಾನ ಬಜಾನನ ಮುಗಿಸಿದೀವಿ. ಈಗ ಎರಡನೇ ರೌಂಡ್ ಚಿತ್ರಗೀತೆ. ವೀಕ್ಷಕರೇ, ನಿಮಗೆ ಚಿತ್ರಗೀತೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತೇ ಇದೆ. ಕಾವ್ಯ ಶಾಸ್ತ್ರದಿಂದ ಶುರು ಮಾಡೋಣ ನಮ್ಮ ಚಿತ್ರಗೀತೆ. ವಿದ್ವಾಂಸರೇ, ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ. ಕ್ಲೂ, ಕಾಶಿನಾಥ್ ಅಭಿನಯದ ಚಿತ್ರ. ರೆಡಿ 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 ರೆಡಿ. ಏನ್ ರೆಡಿ ಹೇಳ್ಬೇಕಲ್ಲ? ಯಾವ ಹಾಡು? ಅಮೆರಿಕಾ ಪಾಲಾದೆ, ಅಮೆರಿಕಾ ಪಾಲಾದೆ. ಹೆಂಗೆ ಹೆಂಗೆ? ಅಮ್ಮ ನಾನು ಸೇಲಿದೆ, ಅಮೆರಿಕಾ ಆಗಿದೆ. ಫಿಕ್ಸ್. ಓಕೆ, ವಿದ್ವಾಂಸರೇ ಲಾಕ್ ಮಾಡಿ. ಅಮ್ಮ ನಾ ಸೇಲಾದೆ, ಅಮೆರಿಕಾ ಪಾಲಾದೆ ಅಂತ ನೀವ್ ಹೇಳಿದ್ರ. ಓಕೆ, ನಮ್ಮ ವಿದ್ವಾಂಸರು ಅದನ್ನ ಸರಿನೋ ತಪ್ಪು ಅನ್ನೋದನ್ನ ನಿಮ್ಗೆ ಹೇಳ್ತಾರೆ. ಹೇಳಿ ವಿದ್ವಾಂಸರೇ, ಸರಿನಾ ತಪ್ಪ? ತಪ್ಪ ಸರಿನಾ? ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು. ಇದು ಸರಿಯಾದ ಉತ್ತರ. ನೀವು ಗೆದ್ದಿದ್ದೀರ 5,000 ರೂಪಾಯಿಗಳ ಚಪ್ಪಾಳೆ. ಅಮ್ಮ ನಾ ಸೇಲಾದೆ, ಅಮೆರಿಕಾ ಪಾಲಾದೆ, ಅಮ್ಮ ನಾ ಸೇಲಾದೆ, ಅಮೆರಿಕಾ ಪಾಲಾದೆ. ಚಿತ್ರಗೀತೆಯ ಮೊದಲ ಹಾಡನ್ನ ಕರೆಕ್ಟ್ ಆಗಿ ಹೇಳಿ ನೀವು 5,000 ರೂಪಾಯಿ ಗೆದ್ದಿದ್ರ. ನಿಮ್ಮ ಒಟ್ಟು ಮೊತ್ತ ಈಗ 10,000 ರೂಪಾಯಿಗಳು. ಎರಡನೆಯ ಚಿತ್ರ ಮೂಡಲಿ, ಗೀತೆ ಇವರು ಹಾಡಲಿ. ಕ್ಲೂ ವಿದ್ವಾಂಸರೇ, ರಮೇಶ್ ಅಭಿನಯದ ಚಿತ್ರ ನೋಡಿ. ಮೊದಲನೇ ಚಿತ್ರದಲ್ಲಿ ಏನಿದೆ, ಎರಡನೇ ಚಿತ್ರದಲ್ಲಿ ಏನಿದೆ, ಮೂರನೇ ಚಿತ್ರದಲ್ಲಿ ಏನಿದೆ? ಅಮ್ಮ ನಾನು ನೋಡಿ. ಅಮ್ಮ ನಾನು ದೇವರಾಣೆ. ಫಸ್ಟ್ ಏನಿದೆ? ಅಮ್ಮ ದೇವರಾಣೆ. ಈಗ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಹೌದಾ? ನೋಡೋಣ ವಿದ್ವಾಂಸರೇ, ಇದನ್ನ ಲಾಕ್ ಮಾಡಿ. ಓಕೆ, ಹೇಗೆ ಹೇಳಿ ನೋಡೋಣ. ಅಮ್ಮ ನಾನು ದೇವರು ಆನೆ ಮತ್ತೆ ಬೆಣ್ಣೆ. ವಿದ್ವಾಂಸರೇ, ಸರಿನಾ ತಪ್ಪ? ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು. ಇದು ಸರಿಯಾದ ಉತ್ತರ. ಮತ್ತೆ 5,000 ರೂಪಾಯಿಗಳನ್ನ ಗೆದ್ದಿದ್ದೀರಿ. ಚಪ್ಪಾಳೆ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆಟ್ಟಿದರಮ್ಮ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ಸೂಪರ್. ನೀವು ಈ 5,000 ರೂಪಾಯಿ ಗೆಲ್ಲುವುದರೊಂದಿಗೆ ನಿಮ್ಮ ಒಟ್ಟು ಮೊತ್ತ 15,000 ರೂಪಾಯಿಗಳು. ಈಗ ವಿನಾಯಕ ಜೋಶಿ ಅಂಡ ನಿಮ್ಮ ತಾಯಿ. ಓಕೆ, ಚಿತ್ರ ಮೂಡಲಿ ವಿದ್ವಾಂಸರೇ, ಗೀತೆ ಇವರು ಹಾಡಲಿ. ಓಕೆ, ಕ್ಲೂ. ಓಕೆ, 43 ಸೆಕೆಂಡು. ಬ್ರಹ್ಮ ವಿಷ್ಣು ಶಿವಾಯ ದೇಹ ಹಾಲು ಕುಡಿದರು.
ಒಂದ್ ನಿಮಿಷ ಇದು ನೋಡಿ, ರಮ್ಯ ಅಭಿನಯ ಸಿನಿಮಾದ ಹಾಡು ಮಾಡ್ಬಿಡಿ. ಬೇಡ ಬೇಡ ನಮ್ಗೆ ನಿಮ್ಗೆ ಮಾತು. ಬೇಗ ಲಾಕ್ ಮಾಡ್ಬಿಡಿ, ಉತ್ತರ ಹೇಳ್ಬಿಡಿ, ಕಾಸು ಕೊಟ್ಬಿಡಿ. ಅಷ್ಟು ಕಾನ್ಫಿಡೆಂಟ್? ಅಷ್ಟೇ. ಓಕೆ, ಹೆಂಗ್ ಹೇಳಿದ್ಯಪ್ಪ ಹೇಳಪ್ಪ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು. ಹೌದಾ ವಿದ್ವಾಂಸರೇ, ಈ ಲೈನ್ ಅನ್ನ ಲಾಕ್ ಮಾಡಿ. ಓಕೆ, ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಅಂತ ನೀವ್ ಹೇಳಿದಿರಾ. ನೋಡ್ರಿ, ಸರಿಯಾ ತಪ್ಪ ಅನ್ನೋದನ್ನ ನಮ್ಮ ವಿದ್ವಾಂಸರು ತಿಳಿಸ್ತಾರೆ. ರೆಡಿ ವಿದ್ವಾಂಸರೇ? ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು. ಇದು ಸರಿಯಾದ ಉತ್ತರ. ನೀವು ಗೆದ್ದಿದ್ದೀರಾ 5,000 ರೂಪಾಯಿಗಳು. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೇ ತಾಯಿ. ಬಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೇ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ವಿದ್ವಾಂಸರೇ, ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ, ಗೀತೆಯ ನಮ್ಮ ವಿನಾಯಕ್ ಜೋಶಿ ಮತ್ತು ಅವರ ತಾಯಿ ಹಾಡಲಿ. ಕ್ಲೂ, ರಮೇಶ್ ಅರವಿಂದ್ ಅಭಿನಯ ಚಿತ್ರ ಯಾವುದು? ಮುತ್ತು ಕೊಡೋಳು ಬಂದಾಗ ತುತ್ತು ಮರಿಬೇಡ. ಬೀಡ, ಮರಿ ಬೇಡ, ಬೀಡ. ಓಕೆ, ಏನ ಮರಿ ಬೇಡಗೆ ಮರಿ ಮತ್ತೆ ಬೀಡ ಇಟ್ಟಿದ್ದಾರೆ. ಇಲ್ಲಿ ಸಮಯ ಓಡ್ತಾ ಇದೆ. ಅಲ್ಲ ಲಾಕ್. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ. ಓಕೆ ವಿದ್ವಾಂಸರೇ, ಈಗ ವಿನಾಯಕ್ ಜೋಶಿ ಅವರು ಹೇಳಿದ ಲೈನ್ ಅನ್ನ ಲಾಕ್ ಮಾಡಿ. ಇದು ಸರಿನೋ ತಪ್ಪು ಅನ್ನೋದನ್ನ ನೋಡೋಣ. ಲೆಟ್ಸ್ ಸ್ಟಾರ್ಟ್ ವಿದ್ವಾಂಸರೇ. ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು. ಇದು ಸರಿಯಾದ ಉತ್ತರ. ಓ, ನೀವು ಗೆದ್ದಿದ್ದೀರಿ 5,000 ರೂಪಾಯಿಗಳು. 2 ಹಾಡುಗಳನ್ನ ಹೇಳಿ ಗೆದ್ದಿದ್ದೀರಿ. ಒಟ್ಟು 10,000 ರೂಪಾಯಿಗಳು. ನಿಮ್ಮ ಒಟ್ಟು ಮೊತ್ತ 15,000 ರೂಪಾಯಿಗಳು. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ. ಆಟೋ ಲಾರಿ ಹಿಂದೆ ಬರೆದೋನಿ ತತ್ವಜ್ಞಾನಿ ಅಂತ ತಿಳಿಬೇಡ. ತಾಯಿ ಇಲ್ಲದೆ ಜಗವಿಲ್ಲ, ಮಾಡದಿ ಇಲ್ಲದೆ ಬಾಳಿಲ್ಲ. ತುತ್ತ ಮುತ್ತ ಎತ್ತ ಅತ್ತ ಇತ್ತ ಎತ್ತ. ವೀಕ್ಷಕರೇ, ಎಷ್ಟೋ ಜನ ಇವತ್ತು ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ಅವರಿಗೆ ತುತ್ತು ಕೊಡಲ್ಲ, ಮುತ್ತು ಕೊಡಲ್ಲ, ಬಹಳ ದೂರವಾಗಿ ಬದುಕ್ತೀವಿ. ಆದ್ರಿಂದ ದಯವಿಟ್ಟು ಅಂತ ತಪ್ಪುಗಳನ್ನು ಮಾಡಬೇಡಿ. ವೃದ್ಧಾಶ್ರಮ ಒಂದು ನರಕ, ಸ್ವರ್ಗ ಇರೋದು ನಿಮ್ಮ ಜೊತೆ ಇದ್ದಾಗ ಮಾತ್ರ. ಆದ್ರಿಂದ ಸ್ವರ್ಗದ ಒಳಗೆ ಬದುಕೋದಕ್ಕೆ ನಿಮ್ಮ ತಂದೆ ತಾಯಿಗಳನ್ನ ನಿಮ್ಮ ಜೊತೆನೇ ಇಟ್ಕೊಳ್ರಿ. ಅವರೇ ಒಂದು ದೊಡ್ಡ ಸ್ವರ್ಗ ಅಂತ ಹೇಳ್ತಾ ಇದ್ದೀನಿ. ಈಗ ಹೇಳ್ತಾ ನಾವು ನಮ್ಮ ಈ ಚಿತ್ರ ಗೀತೆಯ ರೌಂಡ್ ಅನ್ನ ಮುಗಿಸ್ತಾ ಇದ್ದೀವಿ. ನಾವು ಈಗ ಹೋಗ್ತಾ ಇದ್ದೀವಿ ಮುಂದಿನ ರೌಂಡ್, ಲಿರಿಕ್ ಕಿರಿಕು. ಓಕೆ, ಈಗ 3ನೇ ರೌಂಡ್, ಲಿರಿಕ್ ಕಿರಿಕು. ಈಗ ನಮ್ಮ ಈ ಚಿತ್ರಪಟದ ಮೇಲೆ ನಿರ್ದೇಶಕರು ಇರ್ಬೋದು, ಚಿತ್ರ ನಟರಿರ್ಬೋದು, ಚಿತ್ರದ ಸಾಹಿತ್ಯ ಬರೆದವರು ಇರ್ಬೋದು. ಅಲ್ಲಿ ಬಂದ ಚಿತ್ರಗಳಲ್ಲಿ ನೀವು ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು. ವಿನಾಯಕ ಜೋಶಿ ಹಾಗೂ ಅವರ ತಾಯಿಯರು ಫಸ್ಟ್ ಶುರು ಮಾಡ್ತೀರಾ? ಓಕೆ, ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ. ಈಗ ಒಂದು ಚಿತ್ರದಲ್ಲಿ ರಾಜ್ಕುಮಾರ್ ಇದ್ದಾರೆ, ಅದೇ ಚಿತ್ರದಲ್ಲಿ ಪ್ರಭಾಕರ್ ಇದ್ದಾರೆ. ಅದೇ ತರ ಅವರಿಬ್ಬರ ಒಂದೊಂದು ಹಾಡುಗಳು ನಿಮ್ಗೆ ಆಪ್ಷನ್ ಆಗಿ ಬರುತ್ತೆ. ಅವೆರಡರಲ್ಲಿ ಯಾವ ಹಾಡನ್ನ ನೀವು ಚೆನ್ನಾಗಿ ಹಾಡಬಲ್ರಿ ಅನ್ನೋದನ್ನ ಆರಿಸ್ಬೇಕು. ಇದರಲ್ಲಿ ಯಾವ್ದನ್ನ ನೀವು ಆರಿಸ್ಕೋತೀರಾ? ಯಾವ ಫೋಟೋನ? ರವಿಚಂದ್ರನ್ ಮತ್ತೆ ಪುನೀತ್. ಲಾಕ್ ಮಾಡಿ ರವಿಚಂದ್ರನ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಫೋಟೋನ. ಓಕೆ, ಕಣ್ಣಿಗೆ ಕಾಣುವ ದೇವರು ಎಂದರೆ ಯಾರಿವನು ಚಿತ್ರದ್ದು 1984. ಆಮೇಲೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಣ್ಣಯ್ಯ ಚಿತ್ರದ್ದು 1993. ರವಿ ಸಾರ್ದು. ಇದು ಹಂಸಲೇಖ ಅವರ ಮ್ಯೂಸಿಕ್. ಯಾವ ಹಾಡನ್ನ ಆರಿಸ್ಕೋತೀರಾ? ಅಮ್ಮಯ್ಯ ಅಮ್ಮಯ್ಯ ಬಾರೆ ತೋ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಣ್ಣಯ್ಯ ಸಿನಿಮಾದು. ಲಾಕ್ ಮಾಡಿ ವಿದ್ವಾಂಸರೇ.
ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ ಈ ಜಗವೇ ತಾಯಿಗೆ ತೊಟ್ಟಿಲು ನಾವೆಲ್ಲ ಮಕ್ಕಳು ಈ ಸುರರು ತಾಯಿಗೆ ದಾಸರು ಮಾತಿಗೆ ತಪ್ಪರು ನಾನ 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 ಆಪ್ಷನ್ ಹೋಗೋಣ. ಓಕೆ ಆಪ್ಷನ್. ಓಕೆ ವಿದ್ವಾಂಸರೇ ಆಪ್ಷನ್ ಕೊಡಿ. ಏ ನೋಡಿ, ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಸುಳ್ಳು, ಸತ್ಯಕ್ಕೆ ಸಾಕ್ಷಿ ನಿಜವೂ ಸುಳ್ಳ ಬಿ, ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂಲ ಇದು ಸಿ, ಡಿ ಸತ್ಯಕ್ಕೆ ಸಾಕ್ಷಿ ನಿಜವೇ ಸುಳ್ಳ. ಟೈಮ್ ಹೋಗ್ತಾ ಇದೆ. ತಾಯಿಗೆ ದಾಸರು. ಸಮಯ ಹೋಗ್ತಾ ಇದೆ. ಏನ ಬೀನ ಸೀನಾ ಬೇಗ. ಸಿ. ಓಕೆ ವಿದ್ವಾಂಸರೇ, ಈಗ ಇವರು ಹೇಳಿದ್ದು ಸರಿನೋ ತಪ್ಪು ಅನ್ನೋದು ನೋಡೋಣ. ಓಕೆ, ಸರಿ ತಪ್ಪು ಸರಿ ತಪ್ಪು ಸರಿ ತಪ್ಪು. ಇದು ತಪ್ಪಾದ ಉತ್ತರ ಅಲ್ಲ, ಇದು ಸರಿಯಾದ ಜಗವೇ ತಾಯಿಗೆ ತೊಟ್ಟಿಲು ನಾವೆಲ್ಲ ಮಕ್ಕಳು ಸುರರು ತಾಯಿಗೆ ದಾಸರು ಮಾತಿಗೆ ತಪ್ಪರು ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂಲ ತಾಯಾಣೆ ತಾಯಾಣೆ ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಯಿಗೆ. ಈ ಮೂರನೇ ರೌಂಡ್ ಲಿರಿಕ್ ಕಿರಿಕ್ ನ ಮೊದಲ ಹಾಡನ್ನ ಹಾಡಿ ನೀನು 10,000 ರೂಪಾಯಿ ಗೆದ್ದಿದ್ಯಾ. ಈಗಾಗಲೇ ನಿಮ್ಮ ಒಟ್ಟು ಮೊತ್ತ 25,000 ರೂಪಾಯಿಗಳು. ಓಕೆ, ಈಗ ಆಟ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಬಂದಿದ್ ಕೂಡಲೇ ನೀವು ನಮ್ಮನ್ನ ಕೇಳಿದ್ರಿ ತಾಯಿ ಅಂದ್ರೆ ಏನು, ಏನ್ ನೆನಪಾಗತ್ತೆ ಒಂದ್ ಪದದಲ್ಲಿ ಹೇಳಿ ಅಂತ. ಇಡೀ ಪ್ರಪಂಚ ಗೆದ್ರು ತಾಯಿಗೆ ಪುಟ್ಟ ಕೂಸೆ. So, ನೀವು ನಿಮ್ ತಾಯಿ ಬಗ್ಗೆ ಹೇಳಿ, ನಿಮ್ ತಾಯಿ ಜೊತೆಗೆ ನಿಮ್ಗಿರೋ ಒಡನಾಟ ಹೇಗ್ ನೆನೆಸ್ಕೋತೀರಿ? ನಮ್ಮ ತಾಯಿ ಬಗ್ಗೆ. ಓಕೆ, ನಮ್ಮಮ್ಮ ಸರಸ್ವತಮ್ಮ, ಅವಳು ಏನು ನನಗೆ ಹೇಳಲೇ ಇಲ್ಲ, ಆದ್ರೆ ಏನು ಹೇಳ್ದೇನೆ ಜೀವನದಲ್ಲಿ ಎಲ್ಲವನ್ನೂ ಮಾಡಿಸಿದವಳು. ನನ್ನನ್ನು ತಪ್ಪು ಅಂತ ಎಲ್ಲೂ ನನ್ನನ್ನು ಕೈ ತೋರಿಸಿ ತಪ್ಪು ಅಂತ ಹೇಳಲೇ ಇಲ್ಲ. ಹಾಗಾಗಿ ನಾನು ತಪ್ಪುಗಳನ್ನು ಜೀವನದಲ್ಲಿ ಆ ಥರ ಮಾಡಲೂ ಇಲ್ಲ. ಹಾಗಾಗಿ ನನ್ನನ್ನು ಎಲ್ಲೂ ಪ್ರಶ್ನೆ ಮಾಡಿಲ್ಲ. ಆದರೆ ಅವಳ ಕಣ್ಣುಗಳು ಮಾಡುವ ಪ್ರಶ್ನೆಗಳು ನನಗೆ ದೊಡ್ಡ ದೊಡ್ಡ ಉತ್ತರಗಳನ್ನು ಹುಡುಕೊಳ್ಳೋಕೆ ಮಾಡ್ತು. ಯಾಕೆಂದ್ರೆ ನನ್ನಮ್ಮ ಈಗಲೂ ಅಷ್ಟೇ ನನಗೇನಾದ್ರು ಮಾತಾಡಿಸ್ಬೇಕಂದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿಸ್ತಾಳೆ, ನನ್ನ ಆಳಕ್ಕೆ ಇಳಿತಾಳೆ, ಆಳಕ್ಕೆ ಇಳಿದು ಒಂದ್ಸರಿ ಅಲ್ಲಾಡಿಸ್ಬಿಡ್ತಾಳೆ. ಆಗ ನನ್ನಲ್ಲಿರುವ ಎಂಥ ಕೆಟ್ಟತನ ಇರಲಿ ತೊಪ 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 ಅಂತ ಊದ್ರೆ ಬಿದ್ದೋಗುತ್ತೆ. ಅದಕ್ಕಾಗಿ ನಮ್ಮ ಅಮ್ಮನಿಗೆ ನಾನೊಂದು ಚಿಕ್ಕ ಹಾಡು ಹೇಳ್ಬೇಕು. ಪ್ಲೀಸ್ ಕಮ್ ಆನ್. ಮಲಗಿಸನ್ನನು ತಾಯೇ ನಲ್ಲ ಜೋಗುಳವ ಹಾಡಿ ಅಳಲಳಲಿ ತೊಳಲಿ ಬಂದಿರುವೆನೋ ಆಶಾ ನಿರಾಸೆಗಳ ದರ್ಶನಕ್ಕೆ ನಾ ಸಿಕ್ಕು ಆಶಾ ನಿರಾಸೆಗಳ ದರ್ಶನಕ್ಕೆ ನಾ ಸಿಕ್ಕು ಕಡುಸೋತು ನಿನ್ನೆಡೆಗೆ ಬಂದಿರುವೆನು ಮಲಗಿಸೆನ್ನನು ತಾಯೇ ನಲ್ಲ ಜೋಗುಳವ ಹಾಡಿ ಜಗಕ್ಕೆ ಬೇಸರವಾಗಿ ಬೇಡಾದೇನೆ ನಾನು ಜಗಕ್ಕೆ ಬೇಸರವಾಗಿ ಬೇಡಾದೇನೆ ನಾನು ಬಳ್ಳಿಗದು ಕಾಯಿತಾ ಭಾರವೇನೋ ಜಗವು ಕೈ ಬಿಟ್ಟರೋ ನೀ ಕೈಯ ಬಿಡದವಳೋ ಜಗವು ಕೈ ಬಿಟ್ಟರೋ ನೀ ಕೈಯ ಬಿಡದವಳೋ ಅದಕ್ಕಾಗಿ ನಿನ್ನೆಡೆಗೆ ಬಂದಿರುವೆನೋ ಮಲಗಿಸೆನ್ನನು ತಾಯೇ ನಲ್ಲ ಜೋಗುಳವ ಹಾಡಿ. ನೀವು ಎಷ್ಟೇ ನೋವಿರ್ಬೋದು, ಒದ್ದಾಟ ಇರ್ಬೋದು, ಎಲ್ಲದೂ ಇರ್ಬೋದು, ನಿಮಗೆ ತುಂಬಾ ದೊಡ್ಡ ಮೋಸ ಆಗಿರ್ಬೋದು, ಅವಮಾನ ಆಗಿರ್ಬೋದು, ಏನೇ ಆಗಿರ್ಬೋದು,
ಒಂದು ಸರಿ ನಿಮ್ಮ ಅಮ್ಮನ ಮುಖ ನೋಡ್ಬೇಕು ಅಂತ ಅನಿಸ್ಬಿಡುತ್ತೆ. ನಂಗೆ ತುಂಬಾ ಅವಮಾನ ಆದಾಗ, ತುಂಬಾ ನೋವಾದಾಗ ಕಣ್ಣು ಮುಚ್ಚಿಕೊಂಡು ನಾನೊಂದ್ಸರಿ ನಮ್ಮ ತಾಯಿಯ ಮುಖವನ್ನ ಮಾನಸಿಕವಾಗಿ ಇಲ್ಲೇ ಸೃಷ್ಟಿ ಮಾಡ್ಕೊಂತೀನಿ, ಅಮ್ಮನ ನೋಡ್ಬಿಡ್ತೀನಿ ಅಷ್ಟೇ. ಆಗ ನಾನು ಎಲ್ಲ ಅವಮಾನ ನಮ್ಮ ಅವಳು ಕಣ್ಣಲ್ಲೇ ಒಡೆದು ಚೂರು ಮಾಡಿ, ಮಗನೇ ಜಗತ್ನಲ್ಲಿ ಅವಮಾನ ಮಾಡೋರು ಇರ್ತಾರೆ, ನೋವು ಮಾಡೋರು ಇರ್ತಾರೆ, ಎಲ್ಲರೂ ಇರ್ತಾರೆ, ಅದ್ಯಾವುದನ್ನು ನಂಬಬೇಡ, ಅದನ್ನೆಲ್ಲವನ್ನು ತಳ್ಳು, ಮುಂದಕ್ಕೆ ನಡಿ, ನೋಡಿ ಎಂತ ಒಳ್ಳೆ ಜಗತ್ ನಿನಗೆ ಸಿಗತ್ತೆ ಅಂತ ನನ್ನ ಅಮ್ಮ ನನಗೆ ಹೇಳ್ಕೊಟ್ರು. ಓಕೆ, ಈಗ ಆಟ ಶುರು ಮಾಡೋಣ. ಯಾರನ್ನ ಆರಿಸ್ಕೊತೀರಾ? ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಟೈಗರ್ ಪ್ರಭಾಕರ್ ಅವರು. ಓಕೆ, ಲಾಕ್ ಮಾಡಿ ವಿದ್ವಾಂಸರೇ. ಕೈತುತ್ತು ಕೊಟ್ಟೋಳೆ ಕಲಿಯುಗ ಭೀಮ 1991 ಸೂಪರ್ ಹಾಡೋದು. ಅಮ್ಮ ನೀನು ನಮಗಾಗಿ ಕೆರಳದ ಸಿಂಹ 1981. ಕೈತುತ್ತು ಕೊಟ್ಟೋಳೆ ತಗೋತೀನಿ. ಕೈತುತ್ತು ಕೊಟ್ಟೋಳೆ. ಎಸ್ ಶಬೀರ್ ಬಾಯ್, ಮ್ಯೂಸಿಕ್. ಈ ತಾಯಿಯ ಹಾಟು ಆ ಮೌಂಟ್ ಎವರೆಸ್ಟು, ಆ ಶಿಖರದ ವೈಟು ಆಹ ತಿಳಿದವರೆಷ್ಟು. ಕೈತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಯಾವತ್ತು ಕಾಯೋಳೆ ಐ ಡೋಂಟ್ ಲವ್ ಮದರ್ ಇಂಡಿಯಾ, ಮದರ್ ಇಂಡಿಯಾ. ತಾಯಿಗೆ ಮಿಗಿಲಾದ ಕಾಡಿಲ್ಲ ಅಂತ ನಂಬಿರೋ ಸನ್ ಇಂಡಿಯಾ, ಬಾಯಿಗೆ ತುಟ್ಟಿದ್ದ ಮಮ್ಮಿಗೆ ಪ್ರಾಣ ನೀಡುವೆ ನೀ ಕಂಡೆಯ. ಕೈತುತ್ತು ಕೊಟ್ಟೋಳು ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಫುಟ್ಟಿಲ್ದೆ ಕ್ಲಾತಿಲ್ದೆ ನಿಂತಿದ್ದೆ ನಾನು ಫುಟ್ಪಾತ್ ಅಲ್ಲೊಂದು ದಿನ, ಕಣ್ಣಿದ್ದು ನೋಡಿದ್ದು ಹೋದರು ಫುಟ್ಟು ಬೆಟ್ಟಿದ್ದ ಎಷ್ಟೋ ಜನ. ಮುಚ್ಚಿದ ಕಣ್ಣಿನ ಮೇಲಿನ ನೋವ ಮುಟ್ಟಿದ್ದು ಒಂದು ಕೈ, ಹತ್ತಿದ ಕೆನ್ನೆಗೆ ಮೆತ್ತಿದ ಬಿಸಿ ಕಂಬನಿ ಉರಿಸಿದ ಕೈ. ಕೊಡುಗೈ ದೇವರನ್ನು ಕಾಣೆ. ಸ್ಟಾಪ್ 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 ಸ್ಟಾಪ್. ಹುಡುಗೈ ದೇವರನ್ನು ನಾ ಕಾಣೆ ಕಾಣೆ. ಈ ಲಿರಿಕ್ಕು ನಿಮಗೆ ಕಿರಿಕು ಮಾಡಿದೆ. ತುಂಬಾ ಫುಲ್ ಲಿರಿಕೆ ಕಿರಿಕ್ ಮಾಡ್ತಾ ಇದೆ. ಹಾ. ತೋರ್ಸಿದ ಲಿರಿಕೆ ಕಿರಿಕ್ ಆಯ್ತು. ಈಗ ಅಲ್ಲಿ ಲಿರಿಕ್ ಕಾಣೆ ಆಗಿದೆ ಹಾ. ಅಲ್ವಾ? ಕಿರಿಕ್ ಮಾಡ್ತಾ ಇದೆ. ಯಾವ ಲಿರಿಕ್ ಅಂತ ಗೊತ್ತಾಗ್ತಿದ್ಯಾ? ಇಲ್ಲ, ದೇವರನೇ ಗೊತ್ತಿಲ್ಲ. ಆಪ್ಷನ್ಸ್ ಬೇಕೇ ಬೇಕು. ಆಪ್ಷನ್ ಬೇಕೇ ಬೇಕಾ? ಓಕೆ ವಿದ್ವಾಂಸರ ಆಪ್ಷನ್ ಕೊಡಿ. ನಿಮಗಿರೋ 45 ಸೆಕೆಂಡ್ಗಳು ಮಾತ್ರ. ರೆಡಿ? ಆಪ್ಷನ್. ಓಕೆ, ನಿಮ್ಮ ಸಮಯ ಪ್ರಾರಂಭ ಆಗಿದೆ. ಏನಾ, ಬೀನಾ, ಸೀನಾ, ಡೀನಾ? ನಿನಗೆ ನಾನೇ ದೈವವೇ ನಿನ್ನ ಆಣೆ, ನೀನೇ ನನಗೆ ದೈವವೇ ನಿನ್ನ ಆಣೆ, ನನಗೆ ನೀನೇ ದೇವರು ನಿನ್ನ ಆಣೆ, ನನಗೆ ನೀನೇ ದೈವವೇ ನಿನ್ನ ಆಣೆ. ಯಾವ್ದು? ಏನ್ ಡಿಫ್ರೆನ್ಸ್ ಇದೆ? ಐ ಥಿಂಕ್ ಡಿ ಅನ್ಸುತ್ತೆ. ಅಮ್ಮ ಯಾವ್ದಮ್ಮ? ಸಿ ನನಗೆ ನೀನೇ ದೈವವೇ. ನಂಗೇನೋ ಸಿ ಅಲ್ಲ ಓಕೆ, ಸೀನಾ ಲಾಕ್ ಮಾಡಿ. ನನಗೆ ಸಿ ಅಲ್ಲ ಅನಿಸ್ತಾ ಇದೆ, ಡಿ ಅನಿಸ್ತದೆ. ಬಟ್ ಅಲ್ಲಿ ಗೋ ವಿತ್ ಮಾಮ್. ವಿದ್ವಾಂಸರೇ ತೋರಿಸಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ. ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು. ಇದು ತಪ್ಪಾದ ಉತ್ತರ. ಓಕೆ, ಈಗ ಸರಿಯಾದ ಉತ್ತರ ಯಾವುದು ಅಂತ ತೋರಿಸಿ ವಿದ್ವಾಂಸರೇ. ಡಿ. ಸಾರಿ. ಓ ಮ್ಯಾನ್. ಓಕೆ ಶಬೀರ್ ಬಾಯ್, ಒಂದ್ಸರಿ ನಮಗೆ ಹಾಡನ್ನ ಹಾಡಿ ತೋರಿಸಿ. ಕೈತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಯಾವತ್ತು ಕಾಯೋಳೆ ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರು ಸನ್ ಇಂಡಿಯಾ, ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ನೀ ಕಂಡೆಯ. ಕೈತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಫುಡ್ ಇಲ್ದೆ ಕಾತಿದ್ದೆ ನಿಂತಿದ್ದೆ ನಾನು ಫುಟ್ಪಾತ್ ಅಲ್ಲೊಂದು ದಿನ, ಕಣ್ಣಿದ್ದು ನೋಡೋದೆ ಹೋದರು ಫುಡ್ಡು ಕ್ಲಾತಿದ್ದ ಎಷ್ಟೋ ಜನ. ಮುಚ್ಚಿದ್ದ ಕಣ್ಣಿನ ಮೇಲಿದ್ದ ನೋವ ಮುಟ್ಟಿತು ಒಂದು ಕೈ, ಹತ್ತಿದ ಕೆನ್ನೆಗೆ ಮೆತ್ತಿದ್ದ ಬಿಸಿ ಕಂಬನಿ ಒರೆಸಿದ ಕೈ. ಕೊಡುಗೈ ದೇವರನ್ನು ನಾ ಕಾಣೆ ಕಾಣೆ, ನನಗೆ ನೀನೆ ದೈವವೇ ನಿನ್ನಾಣೆ. ಕೈತುತ್ತು ಕೊಟ್ಟೋಳೆ
ಇವಳೆ ಐ ಡೋಂಟ್ ಬಿ ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ. ಓಕೆ, ಈಗ ವಿನಾಯಕ್ ಜೋಶಿ ಹಾಗೂ ಅಮ್ಮ ನೀವು ಗೆದ್ದಿದ್ದೀರಿ 25,000 ರೂಪಾಯಿಗಳು. ಕಾವ್ಯ ಹಾಗೂ ಕಾವ್ಯ ಅವರ ತಾಯಿ 15,000 ರೂಪಾಯಿಗಳನ್ನ ಗೆದ್ದಿದ್ದಾರೆ. ಈಗ ಶುರುವಾಗುತ್ತೆ ನಮ್ಮ ಕೊನೆಯ ರೌಂಡ್, ಹಾಡು ನಿಮ್ಮ ಪಾಡು. ಇದು ಬಹಳ ಮಜವಾದ ರೌಂಡ್. ಇದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ನಿಮ್ಗೆ ಹೇಳ್ಬಿಡ್ತೀನಿ. ಅಲ್ಲಿ ಸೆಂಟ್ರಲ್ ಇರುವಂತ ವಾಟರ್ ಬಬಲ್ ಇದೆಯಲ್ಲ, ಅದ್ರ ಮೇಲೆ ನಿಂತ್ಕೋಬೇಕು. ಎಷ್ಟೇ ಬಿದ್ರು ಎದ್ರು ನೀವು ಹಾಡು ಹಾಡೋದನ್ನ ಮರಿಬಾರ್ದು, ತಾಳ ತಪ್ಪಾರ್ದು, ನಿಮ್ಮ ಶ್ರುತಿ ಹೋಗಬಾರ್ದು. ಆ ತರ ಹಾಡ್ತಾನೆ ಇರಬೇಕು. ಜೊತೆಗೆ ನಾವು ಕೀಟ್ಲೆ ಮಾಡ್ತಾನೆ ಇರ್ತೀವಿ. ಆ ಕೀಟ್ಲೆನ ತಡ್ಕೊಂಡು ಅದನ್ನ ಮೀರಿ ಹಾಡನ್ನ ಹೇಳಿ ನೀವು ಗೆದ್ರೆ ನಿಮಗೆ ಸಿಗತ್ತೆ 25,000 ರೂಪಾಯಿಗಳು. ಆಮೇಲೆ ಇದನ್ನ ಜಡ್ಜ್ ಮಾಡತಕ್ಕಂಥವ್ರು ವಿದ್ವಾಂಸರು ಹಾಗೂ ನಮ್ಮ ಆಡಿಯನ್ಸ್. ಅವ್ರ ಕೈಯಲ್ಲಿ ಪೇಪರ್ಗಳಿದೆ. ಅವರು ಯಾರು ಗೆದ್ರು ಯಾರು ಸೋತ್ರು ಅನ್ನೋದನ್ನ ಅವರು ನಿರ್ಣಯ ಮಾಡ್ತಾರೆ. ಓಕೆ, ಈಗ ನಾವು ಶುರು ಮಾಡೋಣ ನಮ್ಮ ಕೊನೆಯ ರೌಂಡ್. ಮೊದಲನೇದಾಗಿ ಮಿಸ್ಟರ್ ವಿನಾಯಕ್ ಜೋಶಿ. 1 2 3 4. ನಾನು ಕೋಳಿಕೆ ರಂಗ ಕೋನುಳಿನು ಕೇನು ರಾನು ಸೊನ್ನೆಗ ಕಕೋಳಿ ಕೀಶ್ವರ ಸೊನ್ನೆಯೋನುಗ ಇಟ್ನ ಹಾಡಕ್ ಬರ್ತೆ ಬಾಯ್ ಬಿಡೋನು ಪೆಪ್ಪ ನನ್ನ ಮಗ. ನಾನು ಕೋಳಿಕೆ ರಂಗ ಕೋನುಳಿನು ಕೇನು ರಾನು ಸೊನ್ನೆಗ ಎತ್ತಿಲ್ಲದ ಬಡ್ಡಿಗಳು ನಮ್ಮೆಣ್ಣಿಲ್ಲ ದೀಪಗಳು ತುಂಬಿ ಮೈಸೂರಿಗೆ ಬಂದೆ. ದೊಡ್ಡ ಚೌಕದ ಮುಂದೆ ದೊಡ್ಡ ಗಡಿ ಹಾಕ್ತಿದ್ದೆ, ಕಟ್ಟದಿರ ಮುಂದೆ ತಿದ್ದಿದ್ದೆ. ಎತ್ತಿಲ್ಲದ ಬಡ್ಡಿಗಳು ನಮ್ಮೆಣ್ಣಿಲ್ಲ ದೀಪಗಳು ತುಂಬಿ ಮೈಸೂರಿಗೆ ಬಂದೆ. ದೊಡ್ಡ ಚೌಕದ ಮುಂದೆ ದೊಡ್ಡ ಗಡಿ ಹಾಕ್ತಿದ್ದೆ, ಕಟ್ಟದಿರ ಮುಂದೆ ತಿಂದಿದ್ದೆ. ನಾನು ಕೋಳಿಗೆ ಕೈ ಕೊಡಂಗಿಲ್ಲ ಕೋನುಳೇನು ಕೇನು ರಾನು ಸೊನ್ನೆಗ ಸೊನ್ನೆಯೋನುಗ ಇದ್ನ ಹಾಡಕ್ ಮತ್ತೆ ಬಾಯ್ ಬಿಡ ಮಗ. ಸೂಪರ್ ಸೂಪರ್. ಏನಪ್ಪ ಕೋಳಿಕೆ ರಂಗ, ನೀನು ಒಳ್ಳೆ ಕೋಳಿ ಕೆರೆದಾಗಿ ಕೆದಕ್ತಾ ಇದ್ದ. ನಾನು ಕೋಳಿಕೆ ರಂಗ. ಅಮ್ಮ ಏನನ್ಸ್ತು? ಈಗ ಇವ್ನು ಮಾಡೋದ್ ನೋಡಿ ನಾನು ಮಾಡ್ಬೇಕು ಅನಿಸ್ತು. ಸೂಪರ್. ವಿನಾಯಕ್ ಜೋಶಿ ಈಗಾಗಲೇ ನಿಜವಾಗ್ಲೂ ಬಹಳ ಕದರಾಗಿ ತಮ್ಮ ಆಟನ ಮುಗಿಸಿದ್ದಾರೆ. ಅವ್ರ ಅಮ್ಮನು ಬಹಳ ಖುಷಿಯಾಗಿದ್ದಾರೆ. ಈಗ ನೆಕ್ಸ್ಟ್ ನೋಡೋಣ ಕಾವ್ಯ ಶಾಸ್ತ್ರಿ. ರೆಡಿ? 1 2 3 4. ಮಣಿ 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 ಮಣಿಗೊಂದು ಹಾರ, ತಾರು ಜೊತೆ ಮಣಿ ಸೇರಿ ತಂದದೊಂದು ಹಾರ. ತಾನ ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನ ತಾನ ತಂದಾನ ತಂದನ ತಂದಾನ ತಂದನ ಬಾಲ್ ಇಟ್ಕೊಳಂಗಿಲ್ಲ. ತಂದಾನ. ನನ್ನ ಹೆಸರೇನೋ ಮಣಿ ಅಂತ ಗೊತ್ತಾಯ್ತು, ಮಣಿ ಜೊತೆ ಇರೋ ತಾರದ ಹೆಸರೇ ಗೊತ್ತಾಗಿಲ್ವಲ್ಲೇ. ಮೇಲೆ ಇಟ್ಕೋಬೇಕು. ಮಣಿ ಜೊತೆ ತಾರ ಇರಲ್ಲ, ತಾರದಲ್ಲಿ ಮಣಿ ಇರುತ್ತೆ ಅಂತ ಹೇಳೆ ಮಣಿ. ಗೊತ್ತಾಯ್ತು ಗೊತ್ತಾಯ್ತು. ಆದ್ರೆ ಅದು ಯಾರಕ್ಕೊಂದು ಹೆಸರಿರ್ಬೇಕಲ್ಲ, ಹೊಸಿ ಉದಾಹರಣೆ ಆಗಲ್ವಾ? ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಗಾಡಿ ಕೂಡಿಸ್ಕೊಂಡು ಹೆಂಗೆಲ್ಲ ಆಡಬಾರ್ದು ಅಂತ ಹೊಸಿ ಹೇಳೆ ಮಣಿ. ಏನೋ ಹೆಸರು ಆಗುತ್ತೆ ಹಾಡು. ಏನೋ ಹೆಸರು ಕಾವ್ಯ, ನಮ್ಮ ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋಗ್ ಬಂದು ಹಾಡೋದಕ್ಕಂತೂ ಪ್ರಯತ್ನ ಪಟ್ಟಿದ್ಯಾ. ಪ್ರಯತ್ನ ಜೊತೆಗೆ ಈಗ ಆಟ ಆಡ್ತಾ ಏನ್ ಅನ್ಸ್ತು? ಸುಮ್ನೆ ನಿಂತ್ಕೊಂಡು ಹಾಡಕ್ ಹೇಳಿದ್ರೆ ನಂಗೆ ಹಾಡಕ್ ಆಗಲ್ಲ. ಅಂತವ್ರ ಮೇಲೆ ಎರಡೂ ಕಾಂಬಿನೇಷನ್ ಮಾಡೋದಿದೆಯಲ್ಲ, ತುಂಬಾ ಚೆನ್ನಾಗಿತ್ತು. ಹೌದಾ? ಯಾರು 25,000 ರೂಪಾಯಿ ಗೆಲ್ತಾರೆ ನೋಡೋಣ. ವಿದ್ವಾಂಸರೇ ಬನ್ನಿ. ಅನ್ನಪೂರ್ಣ
ಅಮ್ಮ ಬನೆಯಲೆ ಬಾರೆ ಬಾರೆ ಚಂದದ ಚೆಲುವಿನ ಬಾರೆ 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 ಒಲವಿನ ಲಲಿಲಲಾರೆ. ನಮ್ ತಾಣೆಗೂ ಈ ತರ ನಮ್ಮ ಅಮ್ಮ ಆಡ್ರೆ ನಾನು ಯಾವತ್ತೂ ಕೇಳಿಲ್ಲ, ಇದೇ ಫಸ್ಟ್ ಟೈಮ್. ನೋಡಪ್ಪ, ನಾವಂತರ ಕೆಲವೊಂದು ಭೂತಗಳನ್ನು ಬಿಡಿಸ್ಬಿಡ್ತೀವಿ. ಈಗ ಅವರು ಮಗುವಾಗಿದ್ದಾರೆ, ಅದು ಬಹಳ ಮುಖ್ಯ. ಇವತ್ತು ನಾವು ತಾಯಂದಿರಿಗೆ ಅರ್ಪಿಸಿರುವಂತ ಈ ಕಾರ್ಯಕ್ರಮದಲ್ಲಿ ಈ ತಾಯಿ ಮಗುವಾಗಿದ್ದಿದೆಯಲ್ಲ, ಅದು ನನಗೆ ಬಹಳ ಖುಷಿ ಕೊಟ್ಟು. ಥ್ಯಾಂಕ್ ಯು. ಓಕೆ, ಈಗಾಗಲೇ ವಿನಾಯಕ ಜೋಶಿ ಹಾಗೂ ಅನ್ನಪೂರ್ಣ ನೀವಿಬ್ಬರು ಗೆದ್ದಿದ್ದೀರಿ 25,000. ನಿಮ್ಮ ಒಟ್ಟು ಮೊತ್ತ 50,000 ರೂಪಾಯಿ. ನಿಮ್ಮ ಒಟ್ಟು ಮೊತ್ತ 15,000 ರೂಪಾಯಿ. 15,000 ರೂಪಾಯಿ. ಓಕೆ, ಈಗ ನಾವು ಮಾತಾಡ್ಸೋಣ ನಮ್ಮ ವಿನಾಯಕ್ ಜೋಶಿ ಅಂಡ್ ಅನ್ನಪೂರ್ಣ ಅವರೇ, ನಿಮಗೆ ಏನು ಅನಿಸ್ತು? ಖುಷಿ ಆಯ್ತು. ಎಲ್ಲ ಮನೆ ಇದು ಎಲ್ಲ ಮರ್ತ್ಬಿಟ್ಟು ಎಲ್ಲಾರನ್ನೂ ಆಡ್ಬಿಟ್ಟೆ. ಏನೋ ತಪ್ಪಿದ್ರೆ ಕ್ಷಮೆ ಮಾಡು. ಅಯ್ಯೋ, ಏನು ತಪ್ಪಿಲ್ಲಮ್ಮ ಅಂತದ್ದೇನ. ಜೋಶಿ, ಏನ್ ಹೇಳ್ತೀಯಪ್ಪ? ನಿಜವಾಗ್ಲೂ ಎಲ್ಲಾರ್ಗೂ ಜಗತ್ತಲ್ಲಿ ತಾಯಿ ತಂದೆ ಇದ್ದೇ ಇರ್ತಾರೆ. ಆದ್ರೆ ನಮ್ಮನ್ನ ಆರಿಸಿ ಇಲ್ಲಿಗೆ ಕರೆಸಿ ನಮ್ಮೆಲ್ರಿಗೂ ಹರಿಸಿ ಈ ಒಂದು ಮಟ್ಟಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದೀರಾ. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಅಂಡ್ ಜಿ ಕನ್ನಡ. ಓಕೆ, ಚಪ್ಪಾಳೆ. ಓಕೆ ಅಮ್ಮ, ನೀವ್ ಹೇಳಿ. ತುಂಬಾ ಖುಷಿ ಕೊಡ್ತು. ಹೌದಾ? ಯಾವತ್ತೂ ನಾನು ಸ್ಟೇಜ್ ಹತ್ತೋಳಲ್ಲ, ಇವತ್ತು ನನ್ನ ಮಗಳ ಜೊತೆ ಮದರ್ಸ್ ಡೇ ಸ್ಪೆಷಲ್ ಆಗಿ ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು. ಜಗತ್ತಿನ ಎಲ್ಲಾ ತಾಯಂದ್ರಿಗೂ ಮದರ್ಸ್ ಡೇ ಶುಭಾಶಯಗಳನ್ನ ಹೇಳಿ. ಓಕೆ, ಜಗತ್ತಿನ ಎಲ್ಲ ತಾಯಂದರಿಗೂ ವಿಶೇಷನ್ನ ಹೇಳ್ತಾ ನಾವು ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ಪ್ರತಿ ಶನಿವಾರ ಮತ್ತು ಭಾನುವಾರ ನಾನು ನಿಮ್ಮ ಮನೆಗೆ ಬರ್ತಾನೆ ಇರ್ತೀನಿ, ಮಜಾ ಕೊಡ್ತಾನೆ ಇರ್ತೀನಿ. ನೋಡ್ತಾ ಇರಿ ನಮ್ಮ ಜಿ ವಾಹಿನಿಯಲ್ಲಿ ನಮ್ಮ ಸಿಂಪಲ್ ಆಗ ಒಂದು ಸಿಂಗಿಂಗ್ ಶೋ ಪವರ್ಡ್ ಬೈ ಫ್ರೂಟಿ. Singing show.